ಸಾಧ್ಯನೇ ಇಲ್ಲ. ನಾನೊಂದ್ ಜೊತೆ ಫೋನಲ್ಲಿ ಮಾತಾಡಿದೀನಿ ಅಂತ ಹೇಳ್ತಿಲ್ವಾ ನಿಮ್ಗೆ? ನನ್ನ ಕಿವಿ ನನಗೆ ಮೋಸ ಮಾಡಲ್ಲ. ಆ ಹುಡ್ಗನ್ಗೆ ಅಂಜಲಿನ ಮದ್ವೆ ಆಗೋ ಕೆಲಸ ವಹಿಸಿದ್ ನಾನೇ ಅಂತ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ದಾನು? ಅಂಜಲಿ ಮನೆ ಮಗಳು, ಈ ವಂಶದ ಕುಡಿ. ಅವಳನ್ನ ತಾಳ್ವಾಗಿಟ್ಕೊಂಡು ನಾನ್ ಆಟ ಆಡ್ಬೇಕಾಗಿತ್ತು. ನಾನೇನಾದ್ರೂ ಅವನ್ನ ನೇರವಾಗಿ ಭೇಟಿ ಮಾಡಿದಿದ್ರೆ ಮುಂದೆ ನನಗೆ ತೊಂದರೆ ಆಗ್ತಿರ್ಲಿಲ್ವಾ? ತೊಂದ್ರೆನಾ? ಹೌದು. ಮುಂದೆ ಒಂದಿನ ಆ ಹುಡುಗ ನಮ್ ವಿರುದ್ಧವಾಗಿ ನಿಂತ್ಕೊಂಡಿದ್ದಿದ್ರೆ ಅವಾಗ ಏನ್ ಮಾಡ್ಬೇಕಾಗಿತ್ತು? ಅದೇ ಕಾರಣಕ್ಕೆ ಆ ಹುಡುಗನ್ಗೆ ನನ್ನ ಬಗ್ಗೆ ಏನ್ ವಿಷಯನೂ ಗೊತ್ತಾಗ್ಬಾರ್ದು ಅಂತ ಬರೀ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವನ್ಗೆ ನಾನು ದುಡ್ಡು ಕೊಡ್ತೀನಿ, ನೀನ್ ಅಂಜಲಿನ ಮದ್ವೆ ಆಗು ಅಂತ ಹೇಳ್ದೆ. ನಾನ್ ಹೇಳ್ದಾಗೆ ಅಂಜಲಿನ ಮದ್ವೆ ಆದ. ಆಮೇಲಿಂದ ಊರ್ ಬಿಟ್ಟು ಹೋಗು ಅಂತಂದೆ. ಅದೇ ರೀತಿ ಕೆಲಸ ಮಾಡ್ದ. ಅಷ್ಟು ಬಿಟ್ರೆ ನಾನೇ ರಾಜೇಶ್ವರಿ, ಈ ಮನೆ ಸೊಸೆ ಅನ್ನೋ ಯಾವ ವಿಷಯನೂ ಅವನಿಗೆ ಗೊತ್ತಿಲ್ಲ. ಅವನು ನಾನು ಹೇಳಿದ ಕೆಲಸ ಮಾತ್ರ ಮಾಡಿದ್ದು. ಇಷ್ಟೆಲ್ಲ ಅವನ ಜೊತೆ ಮಾತಾಡಿದ್ದೀನಿ ಅಂತ ಅಂದಮೇಲೆ ಅವ್ನ ವಾಯ್ಸ್ ಆಗಲಿ, ಅವ್ನು ಮಾತಾಡೋ ರೀತಿ ಆಗಲಿ ನನಗೆ ಗೊತ್ತಾಗಲ್ವಾ? ಮತ್ತೆ ಅವನ ಹತ್ರ ದೀಪಕ್ ಅನ್ನೋ ID ಕಾರ್ಡ್ ಹೇಗೆ ಬಂತು? ಅದೇ ನನಗೂ ಗೊತ್ತಾಗ್ತಿಲ್ಲ ತಾನು. ಗೊತ್ತಾಗ್ತಿಲ್ಲ ಅಂತ ನಾವು ಕೂತ್ಕೊಂಡ್ರೆ ಅವ್ನು ನಮಗೆ ಗೊತ್ತಾಗದೇ ಇರೋ ತರ ಆಸ್ತಿನೆಲ್ಲ ನುಂಗಿ ನೀರು ಕುಡಿತಾನೆ. ಇವತ್ತು ಗೊತ್ತಾಗ್ತಿಲ್ಲ ಅಂತಿರೋ ನಾವು ನಾಳೆ ಗೊತ್ತು ಗುರಿ ಇಲ್ಲದೆ ಓಡಾಡ್ಬೇಕಾಗತ್ತೆ. ಸರಿ ನನ್ಗೆ ಇರಿಟೇಟ್ ಮಾಡಬೇಡಿ. ಆಲ್ರೆಡಿ ನಾನು ತುಂಬಾ ಟೆನ್ಷನಲ್ಲಿ ಇದ್ದೀನಿ. ಅದು ಸರಿ, ನಿಮ್ಮಣ್ಣ ಅದೇನೋ ಲಾಯರ್ನ ಬರಕ್ ಹೇಳಿದ್ರಲ್ಲ, ಆ ವಿಷಯ ಏನಾಯ್ತು? ಈಗ ಅಣ್ಣನ ಆರೋಗ್ಯ ಸರಿ ಇಲ್ಲ. ಲಾಯರ್ ಬರೋದಕ್ಕೆ ಇನ್ನೂ ಟೈಮ್ ಇದೆ. ಒಂದು 15 ದಿನ ಬಿಟ್ಟು ಲಾಯರ್ನ ಕರೆಸ್ತೀನಿ ಅಂತ ಹೇಳಿದ್ದೀನಿ. ನೋಡು, ನಮ್ಮ ಹತ್ರ ಇರೋದು ಇನ್ನು 15 ದಿನ ಅಷ್ಟೇ ಟೈಮ್. ನಾವೇನೇ ಮಾಡೋದಿದ್ರು ಅಷ್ಟಲ್ಲೇ ಮಾಡಬೇಕು. 15 ದಿನ ಅಂದರೆ ಅರ್ಧ ತಿಂಗಳು. ಈ ಅರ್ಧ ತಿಂಗಳಲ್ಲಿ ಈ ಮನೆಗೆ ಬಂದಿರೋ ಹುಡುಗ ಈ ಮನೆ ಅಳಿಯೋ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅಷ್ಟೇ ಅಲ್ಲ, ಅಂಜಲಿ ಜೀವನ ಹಾಳಾಗಕ್ಕೆ ನಾನು ಕಾರಣ ಅಂತ ಯಾವುದೇ ಕಾರಣಕ್ಕೂ ಭಾವಂಗೆ ಗೊತ್ತಾಗಬಾರ್ದು. ಭಾವ ಬೇರೆ ಯಾರನ್ನೂ ಹುಡ್ಕಕ್ಕೆ ಬಿಟ್ಟಿದ್ದಾರೆ. ಈ ವಿಷಯ ಯಾವುದು ಭಾವಂಗೆ ಗೊತ್ತಾಗಬಾರ್ದು. ಅದಕ್ಕೂ ಮುಂಚೆ ಆಸ್ತಿ ಎಲ್ಲ ನಮ್ಮ ಕೈಗೆ ಸೇರಬೇಕು. ಭಾವನ ಉಸಿರು ನಿಲ್ಲಿಸಬೇಕು. ಮುತ್ತು ಈ ಮನೆಗೆ ಮಗ ಇದ್ದ ಹಾಗೆ. ಬರೀ ಮನೆಗೆ ಮಾತ್ರ ಅಲ್ಲ, ಇಡೀ ಎಸ್ಟೇಟ್ಗೆ ಸ್ವಾತಿ ಮುತ್ತವನು. ಮುತ್ತಣ್ಣ, ಅಂತಮ್ಮ, ತಲೆವರೇ ನನ್ನನ್ನು ಈ ಮನೆ ಮಗ ಅಂದ್ಬಿಟ್ರು. ನಾನು ಎಷ್ಟು ಪುಣ್ಯ ಮಾಡಿದ್ದೀನಲ್ವಾ? ಯಜಮಾನ್ರು ಈ ಮನೆ ಮಗ ಅಂದಿದ್ದಕ್ಕೆ ನಾನು ಆಮ್ಲೆಟ್ ಮಾಡಿ ತಗೊಂಡ್ ಬಂದು ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ನಿನ್ನ ಇಲ್ಲಿ ಕುತ್ಕೊಂಡು ಕುಡಿಯಕ್ಕೂ ಬಿಡ್ತಿರ್ಲಿಲ್ಲ. ಶಾಂತಮ್ಮ, ನಾನು ಈ ಮನೆ ಮಗ ಅಂದಮೇಲೆ ಅಂಜಲಿ ಅಮ್ಮ ನನಗೆ ತಂಗಿ ಇದ್ದ ಹಾಗೆ ಅಲ್ವಾ? ಮತ್ತೆ ನಾವ್ಯಾರು ಒಡ ಹುಟ್ಟದವ್ರಲ್ಲ, ರಕ್ತ ಸಂಬಂಧಿಗಳು ಅಲ್ಲ, ಕೆಲ್ಸಕ್ಕಂತ ಬಂದವ್ರು ನಾವು. ಆದ್ರೆ ಯಜಮಾನ್ರು ಮನೆ ಮಕ್ಕಳಂತೆ ನೋಡ್ಕೊಂಡ್ರು. ನಮ್ಗೆ ಈ ಮನೆ ಋಣ ತೀರ್ಸಕ್ಕಾಗಲ್ಲ. ಈ ಮನೆಗೋಸ್ಕರ ಪ್ರಾಣ ಕೊಡ್ಬೇಕು ಮುತ್ತಣ್ಣ. ನಿಜ ಶಾಂತಮ್ಮ, ಅನ್ನ ಕೊಟ್ಟಿರೋ ಈ ಮನೆ, ಪ್ರೀತಿ ಕೊಟ್ಟಿರೋ ತಲೆವರ್, ಇವ್ರಿಗೋಸ್ಕರ ನಾವು ಪ್ರಾಣ ಕೊಟ್ಟರು ಕಮ್ಮಿನೇ ಅಲ್ವಾ? ಮತ್ತೆ ಈ ಮನೆಯವ್ರಿಗಾಗ್ಲಿ, ಅಂಜಲಿ ಅಮ್ಮನವ್ರಿಗಾಗ್ಲಿ, ಯಜಮಾನ್ರಿಗಾಗ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು. ಇವ್ರಿಗೆ ಯಾರು ಮೋಸನೂ ಮಾಡಬಾರ್ದು. ಹಂಗ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಮುತ್ತಣ್ಣ. ಸರಿ, ನಂಗೆ ಒಳಗಡೆ ಕೆಲಸ ಇದೆ, ಬರ್ತೀನಿ. ಹೌದು, ಈ ಮನೆಯವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ. ತಲೆಯವರ್ಗಾಗ್ಲಿ ಅಂಜಲಿ ಅಮ್ಮವ್ರಿಗಾಗ್ಲಿ ಮೋಸ ಆಗೋದಕ್ಕೆ ಬಿಡಬಾರ್ದು. ಇನ್ನು ತಡ ಮಾಡೋದು ಬೇಡ. ಈ ಕ್ಷಣನೇ ಹೋಗಿ ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ. ತಲೆಯವರನ್ನ ಈ ಮನೆ ಮಗ ಅಂತ ಕರೆದಿದ್ದಾರೆ. ಈ ಮನೆ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡ್ತೀನಿ. ಈ ಮನೇಲಿರೋನು ಅಳಿಯ ಅಲ್ಲ, ಅಂಜಲಿ ಅಮ್ಮವ್ರ ಗಂಡ ಅಲ್ಲ ಅಂತ ಹೇಳ್ತೀನಿ. ಇವತ್ತೇ ಎಲ್ಲ ಹೇಳ್ಬಿಡ್ತೀನಿ. ಇವತ್ತೆಲ್ಲ ಹೇಳ್ಬಿಡ್ತೀನಿ. ಜನಾಬರೇ, ಸುಬ್ಬು ಏನಾದ್ರು ಫೋನ್ ಮಾಡಿದ್ನಾ? ಇಲ್ಲ ಯಜಮಾನ್ರೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆಯೇನೋ ಪಾಪ. ಅವ್ನು ಕಾಲ್ ಮಾಡೋಷ್ಟು ಪುರ್ಸತ್ತಿಲ್ವೋ ಏನೋ. ಪುರ್ಸತ್ತಿಲ್ದಿರೋ ಕೆಲಸ ಅವನಿಗೇನಿರುತ್ತೆ ಅಲ್ಲಿ? ಅವ್ನ ಮಗುನ್ ತಾನೇ ಬಿಡಕ್ಕೆ ಹೋಗಿದ್ದಾನೆ. ಮಗುನ್ ಬಿಡಬೇಕು, ಬರಬೇಕಪ್ಪ.
ಮಗುನ ಬಿಟ್ಟು ತಕ್ಷಣ ಬರೋದಕ್ಕಾಗದೇ ಇರ್ಬೋದು. ಸುಬ್ಬು ಮಗುನ ಕರ್ಕೊಂಡು ಹೋಗಿ ಬಿಟ್ಟಿರೋದಕ್ಕೆ ಆ ಮನೆಯವರೆಲ್ಲ ಸಂತೋಷ ಪಟ್ಟಿರ್ತಾರೆ, ಸುಬ್ಬುನ ಹಾಡಿ ಹೊಗಳ್ತಿರ್ತಾರೆ, ಸುಬ್ಬುನೇ ದೇವ್ರು ಅಂತಾನು ಅಂದ್ಕೊಂಡಿರ್ತಾರೆ. ಒಂದೆರಡು ದಿನ ಇದ್ಬಿಟ್ಟು ಹೋಗಿ ಅಂತ ಹೇಳಿರ್ಬೋದಲ್ವಾ? ಹಾಗಿದ್ಮೇಲೆ ಅವನೊಂದು ಫೋನ್ ಮಾಡ್ಬೇಕಲ್ಲ. ಅವನು ಹೇಗಿದನು, ಅಲ್ಲಿ ಪರಿಸ್ಥಿತಿ ಏನು ನಮ್ಗೆ ಹೆಂಗೆ ಗೊತ್ತಾಗಬೇಕು? ಯಾವಾಗ ಬರ್ತೀನಿ ಅಂತ ಹೇಳ್ಬೇಕು ತಾನೆ. ಯಾವಾಗ ಬರ್ತಾನೆ ಏನು ಅಂತ ಗೊತ್ತಿಲ್ಲ ಯಜಮಾನ್ರೆ, ಆದರೆ ಅವನಲ್ಲಿ ಹೇಗಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಅವನು ಆರಾಮಾಗಿ ನೆಮ್ಮದಿಯಾಗಿ ಜಿಮ್ ಅಂತ ಇರ್ತಾನೆ. ಅವನಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರ್ತಾನೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಾ ಮಾವ? ಅದಕ್ಕೊಂದು ಲೆಕ್ಕಾಚಾರ ಇದೆ ಶ್ರಾವಣಿಮ್ಮ. ಮನೇಲಿ ಇರುವೆ ಸಾಲು ಕಾಣ್ತಾ ಇದೆ ಅಂದರೆ ಅದರ್ಥ ಸಿಹಿ ಇದೆ ಅಂತ ಅರ್ಥ. ಪುಟ್ಟ ಮಗು ಅಳ್ತಾ ಇಲ್ಲ ಅಂದರೆ ಅದರ್ಥ ಅದು ಕೈಯಲ್ಲಿ ಚಾಕ್ಲೇಟ್ ಇದೆ ಅಂತ. ಓ, ಹಾಗಾದ್ರೆ ಏನು ಸುಬ್ಬು ಚಾಕ್ಲೇಟ್ ತಿನ್ನಕ್ಕೆ ಹೋಗಿದ್ದಾನೆ? ಅಯ್ಯೋ ಹಾಗಲ್ಲ ಯಜಮಾನ್ರೆ, ಸುಬ್ಬು ಜೊತೆಯಲ್ಲಿ ಕಾಂತಮ್ಮನೂ ಹೋಗಿದಾರಲ್ಲ. ಕಾಂತಮ್ಮನ ಬುದ್ಧಿ ನಮಗೆ ಗೊತ್ತೇ ಇಲ್ವೇ? ಆ ಮನೇಲಿ ಕಷ್ಟ ಅಂತ ಇದ್ದಿದ್ರೆ ಕಾಂತಮ್ಮನವರು ಒಂದು ಕ್ಷಣನೂ ಅಲ್ಲಿ ಇರ್ತಿರ್ಲಿಲ್ಲ. ಹೊರಡೋಣ ನಡಿ ಅಂತ ಸುಬ್ಬನ ಕರ್ಕೊಂಬಂದ್ಬಿಟ್ಟಿರೋಳು. ಇವ್ರಿಗೆ ಆ ಮನೇಲಿ ರಾಜ ಮರ್ಯಾದೆ ಸಿಕ್ಕಿರುತ್ತೆ. ಮನೇಲಿ ಎಲ್ಲರೂ ಅವ್ರಿಗೆ ಸತ್ಕಾರ ಮಾಡ್ತಿರ್ತಾರೆ. ಅದಕ್ಕೆ ಕಾಂತಮ್ಮ ತುಟುಕ್ ಪಿಟಿಕ್ ಅಂತ ಇಲ್ಲ. ಇಷ್ಟು ದಿನ ಆದರೂ ಅವ್ರು ವಾಪಸ್ ಬಂದಿಲ್ಲ ಅಂದರೆ ಈ ಲೆಕ್ಕಾಚಾರ ಎಲ್ಲ ಯೋಚನೆ ಮಾಡಿದ್ರೆ ಸುಬ್ಬು ಅಲ್ಲಿ ರಾಜ ಮರ್ಯಾದನ್ನ ಅನುಭವಿಸ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರ್ತಾನೆ. ಈಗ ಸಮಾಧಾನ ಆಯ್ತು ಪದು. ಸುಬ್ಬು ಅಲ್ಲಿ ಸಂತೋಷವಾಗಿರ್ತಾನೆ ಅಂದ್ರೆ ಅದೇ ನಮಗೂ ಖುಷಿ ಅಲ್ವಾ? ಏನಾಯ್ತಮ್ಮ ಶ್ರಾವಣಿ? ಅಲ್ಲಿ ಸುಬ್ಬು ಸಂತೋಷವಾಗಿದ್ದಾನೆ ಅಂದಮೇಲೆ ನೀನು ಸಂತೋಷವಾಗಿರ್ಬೇಕಪ್ಪ. ನಿನ್ನ ಕಣ್ಣಲ್ಲಿ ಯಾಕೆ ನೀರು? ಅಯ್ಯೋ ಶ್ರಾವಣಿ ಮೊರೆ, ಏನಾಯ್ತು? ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಲ್ಲ ಮಾವ, ಸುಬ್ಬುಗೆ ಅಲ್ಲಿ ರಾಜವೈಭೋಗನೇ ಸಿಗ್ತಾ ಇರ್ಬೋದು, ಎಲ್ರೂ ಅವನಿಗೆ ಸತ್ಕಾರನೇ ಮಾಡ್ತಿರ್ಬೋದು. ಆದ್ರೆ ಅವನು ನನ್ನ ಬಿಟ್ಟು ಅಲ್ಲಿ ಒಬ್ನೇ ಸಂತೋಷವಾಗಿ ನೆಮ್ಮದಿಯಾಗಿರೋದಕ್ಕೆ ಹೇಗ್ ಸಾಧ್ಯ ಮಾವ? ಹಾಗೇನಾದ್ರೂ ಅವನು ಸಂತೋಷವಾಗಿದ್ದಾನೆ ಅಂದ್ರೆ ಅವನು ನನ್ನನ್ನು ಮರ್ತೆ ಹೋಗ್ಬಿಟ್ಟಿದ್ದಾನೆ ಅಂತಾನೆ ಅರ್ಥ. ನಾನೇ ದಡ್ಡಿ, ಅವನಿಗೋಸ್ಕರ ಕಾಯ್ತಾ ಕಣ್ಣೀರ್ ಹಾಕ್ತಾ ಕೂತಿದ್ದೀನಿ. ಶ್ರಾವಣಿ, ನಮ್ಮ ಮಾತಿನ ಅರ್ಥ ಅದಲ್ಲ. ಸುಬ್ಬು ಅಲ್ಲಿ ಆರಾಮಾಗಿದನೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಗೊತ್ತಾಗ್ಬೇಕಂದ್ರೆ ಅವ್ನು ಕಾಲ್ ಮಾಡ್ಬೇಕಲ್ವಾ ಅಮ್ಮ?